ನಮಸ್ಕಾರ ಎಲ್ಲರಿಗೂ ಮತ್ತೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಆಕ್ಸಿಜನ್ ಸೆನ್ಸರ್ನ ಡಿಸ್ಕಸ್ ಮಾಡೋಣ. ಇದಕ್ಕೆ ಇನ್ನೊಂದು ಹೆಸರು O2 ಸೆನ್ಸರ್ ಅಂತ ಮತ್ತು ಲ್ಯಾಂಬ್ಡಾ ಸೆನ್ಸರ್ ಅಂತಲೂ ಕರೀತಾರೆ. ಈ ಸೆನ್ಸರು ಎಲ್ಲಿರತ್ತಪ್ಪ ಅಂತಂದರೆ ಎಂಜಿನಿನ ಎಕ್ಸಾಸ್ಟ್ ಸಿಸ್ಟಮಲ್ಲಿರುತ್ತೆ. ಅಂತಂದರೆ ಕಂಬಷನ್ ಆದಮೇಲೆ ಬರೋದು ಎಕ್ಸಾಸ್ಟ್ ಸಿಸ್ಟಮ್ಮು. ಸೊ ಅಲ್ಲಿರುತ್ತೆ. ಇದು ಮೊದಲು ನಾವು ಮ್ಯಾಪ್ ಸೆನ್ಸರ್ನ ಇಂಟೆಕ್ ಸಿಸ್ಟಮಲ್ಲಿ ನೋಡಿದ್ವಿ. ಅದೇ ಥರ ಈಗ O2 ಸೆನ್ಸರ್ನ ಎಕ್ಸಾಸ್ಟ್ ಸಿಸ್ಟಮಲ್ಲಿ ನಾವು ನೋಡ್ತೀವಿ. ಆಯಿತಾ? ಆಕ್ಸಿಜನ್ ಸೆನ್ಸರ್ ಹೆಸರೇ ಹೇಳೋ ಹಂಗೆ ಇದು ಆಕ್ಸಿಜನ್ನ ಮೆಷರ್ ಮಾಡುತ್ತೆ. ಅಂತಂದರೆ ಎಕ್ಸಾಸ್ಟ್ ಗ್ಯಾಸಸ್ ಇರುತ್ತಲ್ಲ, ಕಂಬಸ್ಟ್ ಆಗಿರೋ ಗ್ಯಾಸಸ್ಸು, ಅದರಲ್ಲಿರೋ ಆಕ್ಸಿಜನ್ನ ಮೆಷರ್ ಮಾಡುತ್ತೆ. ಇದನ್ನು ಯಾಕಪ್ಪ ಮೆಷರ್ ಮಾಡಬೇಕು ಅಂತಂದರೆ, ನಾವು ಏರ್ ಫ್ಯೂಯಲ್ ಮಿಕ್ಸ್ಚರು ಮತ್ತು ಏರ್ ಫ್ಯೂಯಲ್ ರೇಷಿಯೋ ಅಂತ ತಿಳ್ಕೊಂಡಿದ್ವಿ ಅಲ್ವಾ. ಎಷ್ಟು ಬೇಕು ಪರ್ಫೆಕ್ಟ್ ಕಂಬಷನ್ ಆಗೋಕ್ಕೆ, ಸ್ಟಾಯ್ಕಿಯೋಮೆಟ್ರಿಕ್ ರೇಷಿಯೋ ಅಂತೆಲ್ಲ ತಿಳ್ಕೊಂಡಿದ್ವಿ. ಸೊ ಅದಕ್ಕೆ ನಮಗೆ O2 ಸೆನ್ಸರ್ ಬೇಕಾಗುತ್ತೆ ಕ್ಲೋಸ್ ಸಿಸ್ಟಮಲ್ಲಿ ರನ್ ಆಗೋದಕ್ಕೆ. ಆಯಿತಾ? ಈಗ O2 ಸೆನ್ಸರ್ ರೀಡಿಂಗು ಮಿಕ್ಸ್ಚರು ಲೀನ್ ಇದೆಯೋ ಅಥವಾ ರಿಚ್ ಇದೆಯೋ ಅಂತ ತಿಳಿಸುತ್ತೆ ನಮಗೆ. ಜನರಲಿ ಏನಾಗುತ್ತೆ, ನ್ಯಾರೋ ಸೆನ್ಸರಲ್ಲಿ 0 to 0.9 volts ಜನ್ರೇಟ್ ಆಗುತ್ತೆ. ಅಂತಂದರೆ ಈಗ ಮಿಕ್ಸ್ಚರು ಲೀನ್ ಇದ್ದರೆ 0 ಹತ್ರ ಇರುತ್ತೆ ರೀಡಿಂಗು. ಆಮೇಲೆ ರಿಚ್ ಇದ್ದರೆ 0.9 ಹತ್ರ ಇರುತ್ತೆ. ಮತ್ತು 0.45 ಇದೆ ಅಲ್ಲ, ಅದು ಪರ್ಫೆಕ್ಟ್ ಕಂಬಷನ್. ಆಯಿತಾ? ವೋಲ್ಟೇಜು. ಈಗ ನಾನೊಂದು ಡಯಾಗ್ರಾಮ್ ಬರ್ಕೊಂಡು ಬರ್ತೀನಿ. ಈಗ ಇಲ್ಲಿ ಸಣ್ಣದಾಗಿ ಡಯಾಗ್ರಾಮ್ ಬರೆದಿದ್ದೀನಿ, ಓಕೆನಾ? ಇದು ಇಂಟೆಕ್ ಸಿಸ್ಟಮ್ಮು. ಇದರಲ್ಲಿ ಏರ್ ಫಿಲ್ಟರು ಮತ್ತು ಮ್ಯಾಪ್ ಸೆನ್ಸರ್ ಬಂತು. ಇಲ್ಲಿ ಎಂಜಿನ್ನು. ಇಲ್ಲಿ ಕಂಬಸ್ಟ್ ಆದಮೇಲೆ ಕಂಬಸ್ಟ್ ಗ್ಯಾಸಸ್ ಬರುತ್ತಲ್ಲ, ಅಥವಾ ಬರ್ನ್ಡ್ ಫ್ಯೂಯಲ್ ಅಂತೀವಲ್ಲ, ಅದು ಬರೋದು ಎಕ್ಸಾಸ್ಟ್ ಸಿಸ್ಟಮಲ್ಲಿ. ಎಕ್ಸಾಸ್ಟ್ ಸಿಸ್ಟಮಲ್ಲಿ ನಮ್ಮ O2 ಸೆನ್ಸರ್ ಇದೆ, ಕೆಟಾಲಿಟಿಕ್ ಕನ್ವರ್ಟರ್ ಅಂತ ಪಾರ್ಟ್ ಇದೆ. ಆಯಿತಾ? ಇಲ್ಲಿ O2 ಸೆನ್ಸರು 2 ಲೊಕೇಶನಲ್ಲಿ ಇರುತ್ತೆ ಜನರಲಿ. ಒಂದು ಅಪ್ಸ್ಟ್ರೀಮ್ ಸೆನ್ಸರ್ ಅಂತೀವಿ, ಇದು ಕೆಟಾಲಿಟಿಕ್ ಕನ್ವರ್ಟರ್ಗೂ ಮುಂಚೆ ಇರುತ್ತೆ. ಆಮೇಲೆ ಡೌನ್ ಸ್ಟ್ರೀಮ್ ಸೆನ್ಸರ್ ಅಂತ, ಅದು ಕೆಟಾಲಿಟಿಕ್ ಕನ್ವರ್ಟರ್ ಆದಮೇಲೆ ಇರುತ್ತೆ. ಓಕೆನಾ? ಸೊ O2 ಸೆನ್ಸರ್ದು ನಾವು ಔಟ್ಪುಟ್ ವೋಲ್ಟೇಜ್ ಆವಾಗಲೇ ಕೇಳ್ದಂಗೆ 0 to 1 ವೋಲ್ಟ್ ಒಳಗಡೆ ಇರುತ್ತೆ. ಓಕೆ, ಅದು ಜನರಲಿ 0 ಮೇಲೆ, ಆಮೇಲೆ 0.9 ಮ್ಯಾಕ್ಸಿಮಮ್ ಇರುತ್ತೆ. ಇದು 0.9 ಇದ್ದರೆ ಅದು ರಿಚ್ ಏರ್ ಫ್ಯೂಯಲ್ ರೇಷಿಯೋ ಆಗಿರುತ್ತೆ. ಆಮೇಲೆ ಇದು 0 ಹತ್ರ ಇದ್ದಾಗ ಅದು ಲೀನ್ ಅಂತ ಕರೀತಾರೆ. ಓಕೆ, ಆದರೆ ನಮಗೆ ಸ್ಟಾಕಿಯೋಮೆಟ್ರಿಕ್ ರೇಷಿಯೋ ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಯಾವಾಗಲೂ ಅಲ್ವಾ. ಇದನ್ನು ನಾವು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದು. ಅದು 0.45 ವೋಲ್ಟ್ಸಲ್ಲಿ ಅಚೀವ್ ಆಗುತ್ತೆ ಪರ್ಫೆಕ್ಟ್ ಕಂಬಷನ್ನು. ಸೊ ನಮ್ಮದು ಔಟ್ಪುಟ್ ಯಾವಾಗಲೂ ಹೆಂಗಿರುತ್ತೆ ಅಂತಂದರೆ ವೇರಿ ಆಗ್ತಾ ಇರುತ್ತೆ, ರಿಚ್ಚು ಲೀನು. ಆದರೆ ಓವರಾಲ್ ನೀವು ಇದ್ರದ್ದು ಸೈನಸಾಯ್ಡಲ್ ವೇವ್ದು ಆವ್ರೇಜ್ ತೆಗೆದ್ರೆ 0.45 ರೇಂಜಲ್ಲಿ ಇರುತ್ತೆ ಔಟ್ಪುಟ್ ವೋಲ್ಟೇಜು. ಓಕೆ, ಈ ಥರ ಕಂಟಿನ್ಯೂಸ್ ವೇವ್ ಫಾರ್ಮ್ನ ನೀವು ಅಬ್ಸರ್ವ್ ಮಾಡ್ತೀರ ಆಸಿಲೋಸ್ಕೋಪ್ ಹಾಕಿದರೆ. ನೀವು ಮಲ್ಟಿಮೀಟರ್ ಹಾಕಿದ್ರೆ ಕಾನ್ಸ್ಟೆಂಟ್ ವೋಲ್ಟೇಜ್ ಚೇಂಜಸ್ ಕಾಣಿಸ್ತಾ ಇರುತ್ತೆ ಇದರಲ್ಲಿ. ಆಮೇಲೆ ಇದರಲ್ಲಿ 2 ಥರ ಬರುತ್ತೆ. 3 ವಯರ್ O2 ಸೆನ್ಸರ್ ಇದೆ, ಮತ್ತು 5 ವಯರ್ ಇರುತ್ತೆ. 3 ಅಂತಂದರೆ ನಾನ್ ಹೀಟೆಡ್ ಆಕ್ಸಿಜನ್ ಸೆನ್ಸರ್ ಅಂತ, 5 ಅಂತಂದರೆ ಹೀಟೆಡ್ ಆಕ್ಸಿಜನ್ ಸೆನ್ಸರ್ ಅಂತ. ಆಯಿತಾ? ಇದು ಯಾಕೆ ಅಂತಂದರೆ ಇದ್ರ ಕನ್ಸ್ಟ್ರಕ್ಷನ್ ನಾವು ನೋಡಿದ್ರೆ ಇದ್ರ ಒಳಗಡೆ ಸೆನ್ಸಿಂಗ್ ಎಲಿಮೆಂಟು ಪ್ಲ್ಯಾಟಿನಮ್ ಇರುತ್ತೆ. ಆಮೇಲೆ ಸಿರಾಮಿಕ್ ಕೋಟಿಂಗ್ ಇರುತ್ತೆ ಆ ಸೆನ್ಸರ್ಗೆ. ಆಮೇಲೆ ಈ ಸೆನ್ಸರ್ ವರ್ಕ್ ಆಗಬೇಕಂತಂದರೆ ಇದು ಒಂದು ಹೈ ಟೆಂಪ್ರೇಚರಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್ 300 ಡಿಗ್ರೀಸ್ ರೇಂಜಲ್ಲಿ ಇದು ಫಂಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಏನಾಗುತ್ತೆ, ನಾವು ಕೋಲ್ಡ್ ಎಂಜಿನ್ ಸ್ಟಾರ್ಟ್ ಮಾಡ್ತೀವಲ್ಲ, ಕೋಲ್ಡ್ ಸ್ಟಾರ್ಟ್ ಅಂತಾರೆ. ಅಂದರೆ ನೀವು 4-5 ಅವರ್ಸ್ ಬಿಟ್ಬಿಟ್ಟು ಅಥವಾ ಓವರ್ನೈಟ್ ಬಿಟ್ಟು ಫಸ್ಟ್ ಎಂಜಿನ್ ಕ್ರ್ಯಾಂಕ್ ಮಾಡ್ತೀವಲ್ಲ, ಆವಾಗ ಎಂಜಿನ್ ಟೆಂಪ್ರೇಚರು ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರ್ ಇರುತ್ತೆ. ಅದು ಆಪ್ಟಿಮಮ್ ಟೆಂಪ್ರೇಚರ್ ಅಲ್ಲ ಎಂಜಿನಿಂದು. ಸೊ ಅವಾಗೇನಾಗುತ್ತೆ, ಎಕ್ಸಾಸ್ಟ್ ಗ್ಯಾಸಸ್ಸು ಕೋಲ್ಡ್ ಇರುತ್ತೆ ಫಾರ್ ಸಮ್ ಟೈಮು. ಅವಾಗ ನಮಗೆ O2 ಸೆನ್ಸರು ಆಫ್ ಆಗಿರುತ್ತೆ. ಸೊ O2 ಸೆನ್ಸರ್ ಆಪ್ಟಿಮಮ್ ಟೆಂಪ್ರೇಚರ್ 300 ಅಂತ ಅಂದರೆ ಅದು ಅಚೀವ್ ಆಗೋದಕ್ಕೆ ಎಕ್ಸಾಸ್ಟ್ ಗ್ಯಾಸಸ್ಸು ಬಿಸಿ ಇರುತ್ತಲ್ಲ, ಅದು ಹೋಗಿ 1 or 2 ಮಿನಿಟ್ಸ್ಗೆ ಹೀಟ್ ಆಗುತ್ತೆ. ಸೊ
ಸೊ ಎಕ್ಸಾಸ್ಟ್ ಸಿಸ್ಟಮು ಹೀಟ್ ಆಗುತ್ತೆ, ಓಟೋ ಸೆನ್ಸರ್ ಹೀಟ್ ಆಗುತ್ತೆ, ಆವಾಗ ಸ್ಟಾರ್ಟ್ ಮಾಡುತ್ತೆ ವೋಲ್ಟೇಜ್ ಔಟ್ಪುಟ್ ಕೊಡೋದಕ್ಕೆ. ಇದು ಹಳೆ ಕಾರ್ಸ್ಗಳಲ್ಲಿರೋದು. ಈಗ ಬರ್ತಿರೋ ಕಾರೆಲ್ಲ ಹೀಟೆಡ್ ಆಕ್ಸಿಜನ್ ಸೆನ್ಸರೇ ಇರುತ್ತೆ. ಅದರಲ್ಲಿ 2 ಎಕ್ಸ್ಟ್ರಾ ವೈರ್ ಇರುತ್ತೆ, ಅದು ಹೀಟಿಂಗ್ ಎಲಿಮೆಂಟಿಗೆ ಹೋಗಿರುತ್ತೆ. ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ವಲ್ಲ ಅದೇ ಟೈಪ್ ಆಫ್ ಹೀಟಿಂಗ್ ಎಲಿಮೆಂಟು ಸೆನ್ಸರ್ನ ಬಿಸಿ ಮಾಡೋದಕ್ಕೆ ಇರುತ್ತೆ. ಅದೇನು ಮಾಡಿದೆ, ಎಂಜಿನ್ ಸ್ಟಾರ್ಟ್ ಆದಮೇಲೆ ಗ್ರ್ಯಾಜುವಲಿ ಹೀಟ್ ಪ್ರೊಡ್ಯೂಸ್ ಮಾಡಿ ಕರೆಂಟ್ ಕೊಟ್ಟು ಅದು ಆಪ್ಟಿಮಮ್ ಟೆಂಪ್ರೇಚರಿಗೆ ತಂದು ಬೇಗ ಓಟೋ ಸೆನ್ಸರ್ ವರ್ಕ್ ಆಗಂಗೆ ಮಾಡುತ್ತೆ. ಸೊ ಬೇಗ ಆದಾಗ ನಮಗೆ ಕೋಲ್ಡ್ ಕಂಡೀಷನಲ್ಲಿ ಎಮಿಷನ್ಸು ಆಮೇಲೆ ಎಂಜಿನಿಗೆ ಪರ್ಫೆಕ್ಟ್ ಏರ್ ಫ್ಯೂಯಲ್ ರೇಷೋ ಅಚೀವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸ್ಮೂತ್ ಐಡ್ಲಿಂಗ್ ಆಗುತ್ತೆ. ಆಯಿತಾ, 3 ವೈರ್ 4 ವೈರ್ ನೋಡಿದ್ವಿ. ಆಮೇಲೆ ಇದರಲ್ಲಿ 2 ಟೈಪ್ ಬರುತ್ತೆ. ಒಂದು ನ್ಯಾರೋ ಬ್ಯಾಂಡ್ ಟೈಪು, ಇನ್ನೊಂದು ವೈಡ್ ಬ್ಯಾಂಡ್ ಟೈಪು. ಈಗ ಫಸ್ಟಿಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ 0 to 1 ವೋಲ್ಟ್ ರೇಂಜಲ್ಲಿ, ಇದು ಬರೋದು ನ್ಯಾರೋ ಬ್ಯಾಂಡ್ ಅಂತ. ಯಾಕಂದರೆ ನಾವು ವೋಲ್ಟೇಜ್ ರೇಂಜ್ ಇದೆಲ್ಲ ತುಂಬ ಕಡಿಮೆ ಮೆಷರ್ ಮಾಡ್ತಿರೋದು. ಈ ಸೆನ್ಸರ್ ಏನಿರುತ್ತೆ ಈ ಸ್ಟಾಕಿಯೋಮೆಟ್ರಿಕ್ ರೇಷೋ ಅಚೀವ್ ಮಾಡೋದ್ರಲ್ಲಿ ಚೆನ್ನಾಗಿರುತ್ತೆ. ಅಂತಂದರೆ ಇದ್ರ ಮೇನ್ ಗೋಲು 0.45ಗೆ ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಅಂತಂದರೆ ಇದು ಎಕ್ಸ್ಟ್ರೀಮ್ಸು, ಈಗ 0 ವೋಲ್ಟು ಅಥವಾ 9 ವೋಲ್ಟು ಎಲ್ಲ ಹೋಗುತ್ತಲ್ಲ, ಅಲ್ಲಿಂದ 0.45 ತರೋದು ಸ್ವಲ್ಪ ಕಷ್ಟ ಎಕ್ಸ್ಟ್ರೀಮ್ ರೇಂಜಸ್ಸಲ್ಲಿ. ಇದ್ರದ್ದು ಡಿಸಡ್ವಾಂಟೇಜು ವೈಡ್ ಬ್ಯಾಂಡಲ್ಲಿ ಗೊತ್ತಾಗುತ್ತೆ. ವೈಡ್ ಬ್ಯಾಂಡಲ್ಲಿ ಜನರಲಿ 1 to 5 ವೋಲ್ಟ್ಸ್ ಔಟ್ಪುಟ್ ಕೊಡ್ತಾ ಇರುತ್ತೆ. ಆಮೇಲೆ ಈ ವೈಡ್ ಬ್ಯಾಂಡ್ ಸೆನ್ಸರ್ ಇದೆಲ್ಲ ಎಕ್ಸ್ಟ್ರೀಮ್ ರೇಂಜಸ್ಸು, ಈಗ ರಿಚ್ ಆಗಿಬಿಡ್ತು ಫ್ಯೂಯಲ್ಲು ಅಥವಾ ಸಡನ್ ತುಂಬ ಲೀನ್ ಆಗಿತ್ತು ಅಂದರೆ, ಆಮೇಲೆ ನಿಮ್ಮದು ಬ್ಯಾಡ್ ಫ್ಯೂಯಲ್ ಇತ್ತು ಅಥವಾ ರೇಸ್ಗೆ ಯೂಸ್ ಮಾಡ್ತೀವಲ್ಲ ಹೈಯರ್ ಆಕ್ಟೇನ್ ಫ್ಯೂಯಲ್ಲು, ಆ ಥರ ಎಲ್ಲ ಇದ್ದಾಗ ವೈಡ್ ಬ್ಯಾಂಡ್ ಸೆನ್ಸರ್ಸ್ನ ಯೂಸ್ ಮಾಡ್ತೀವಿ. ಜನರಲಿ ಈ ರೇಸಸ್ಸು ಅಥವಾ ಟ್ಯೂನ್ಡ್ ಕಾರ್ ಇರುತ್ತಲ್ಲ ಅದರಲ್ಲೆಲ್ಲ ವೈಡ್ ಬ್ಯಾಂಡ್ ಸೆನ್ಸರ್ಸೇ ಯೂಸ್ ಮಾಡೋದು. ಯಾಕಂದರೆ ನಮಗೆ ಕಂಟ್ರೋಲ್ ಜಾಸ್ತಿ ಸಿಗತ್ತೆ, ರೀಡಿಂಗು ಜಾಸ್ತಿ ಇರುತ್ತೆ, ಆ್ಯಕ್ಯುರಸಿನೂ ಜಾಸ್ತಿ ಇರುತ್ತೆ, ಮತ್ತು ಎಲ್ಲ ಟೈಪ್ಸ್ ಆಫ್ ಎನ್ವಿರಾನ್ಮೆಂಟಲ್ಲೂ ಇದು ವರ್ಕ್ ಆಗುತ್ತೆ. ಫ್ಯೂಯಲ್ ಮಿಕ್ಸರ್ ನೀವು ತುಂಬ ರಿಚ್ ಮಾಡಿದ್ರು ಇದು ಕೇಪಬಲ್ಲು. ಆಮೇಲೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಒಂದು ಎಂಜಿನಿಂದ ಎಕ್ಸ್ಟ್ರಾಕ್ಟ್ ಮಾಡಬೇಕಂತಂದರೆ ಫುಲ್ ಏರ್ ಫ್ಯೂಯಲ್ ರೇಷೋ ಬ್ಯಾಂಡಲ್ಲಿ ನಮಗೆ ಗೊತ್ತಿರಬೇಕು ಎಕ್ಸಾಕ್ಟ್ಲಿ ಎಷ್ಟು ಫ್ಯೂಯಲ್ ಬೇಕು, ಆಮೇಲೆ ಯಾವ ಕಂಡೀಷನಲ್ಲಿದೆ ಬರ್ಂಟ್ ಗ್ಯಾಸಸ್ಸು, ಎಷ್ಟು ಲೀನಾಗಿದೆ ಎಷ್ಟು ರಿಚ್ ಆಗಿದೆ ಆ್ಯಕ್ಯುರೇಟಾಗಿ ಗೊತ್ತಾಗುತ್ತೆ ಈ ವೈಡ್ ಬ್ಯಾಂಡ್ ಸೆನ್ಸರಲ್ಲಿ. ಆಯಿತಾ, ಇದನ್ನು ನೋಡಿದ್ವಿ. ಆಮೇಲೆ ಇಲ್ಲಿ ಕೆಟಾಲಿಟಿಕ್ ಕನ್ವರ್ಟರ್ ಅಂತ ಒಂದು ಬಂತು. ಇದ್ರದ್ದು ಮೇನ್ ಫಂಕ್ಷನ್ ಏನು ಅಂತಂದರೆ, ಈಗ ಎಕ್ಸಾಸ್ಟ್ ಗ್ಯಾಸಸ್ಸಲ್ಲಿ ಕಾರ್ಬನ್ ಮೊನಾಕ್ಸೈಡು ಮತ್ತು ನೈಟ್ರೋಜನ್ ಆಕ್ಸೈಡ್ ಅಂತ ಬರುತ್ತೆ, CO ಮತ್ತು NO ಅಂತ. ಇದು ನಮ್ಮ ಅಟ್ಮಾಸ್ಫಿಯರಿಗೆ ಹಾರ್ಮ್ಫುಲ್ಲು. ಸೊ ಅದಕ್ಕೋಸ್ಕರ ಇದು ಆಕ್ಸಿಡೈಸಿಂಗ್ ಪ್ರೋಸೆಸ್ ಮಾಡುತ್ತೆ. ಅಂದರೆ CO ಇದನ್ನು CO2 ಸ್ಟೇಬಲ್ ಕಾರ್ಬನ್ ಡೈಆಕ್ಸೈಡಿಗೆ ಕನ್ವರ್ಟ್ ಮಾಡುತ್ತೆ, ಮತ್ತು ನೈಟ್ರೋಜನ್ ಆಕ್ಸೈಡ್ ಇದನ್ನು ನೈಟ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಸ್ಪ್ಲಿಟ್ ಮಾಡುತ್ತೆ. ಇದರೊಳಗಡೆ ಎಕ್ಸ್ಪೆನ್ಸಿವ್ ಮೆಟಲ್ಸು ಮತ್ತು ಪ್ರಿಷಿಯಸ್ ರೇರ್ ಅರ್ತ್ ಮೆಟಲ್ಸ್ ಅಂತಾರಲ್ಲ ಅದನ್ನು ಯೂಸ್ ಮಾಡ್ತಾರೆ, ಪಲ್ಲಾಡಿಯಮ್ಮು ಪ್ಲಾಟಿನಮ್ಮು ಅದೆಲ್ಲ. ಸೊ ಇದರೊಳಗೆ ಮೆಶ್ ಕ್ರಿಯೇಟ್ ಆಗಿರುತ್ತೆ, ಅದ್ರ ಥ್ರೂ ಗ್ಯಾಸಸ್ ಫ್ಲೋ ಆದಾಗ ಆಕ್ಸಿಡೈಸ್ ಆಗಿ ಕಾರ್ಬನ್ ಡೈಆಕ್ಸೈಡು ಮತ್ತು ನೈಟ್ರೋಜನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದು BS6 ಭಾರತ್ ಸ್ಟೇಜ್ 6 ಇದಲ್ಲ, ಆದರೆ ಎಲ್ಲ ವೆಹಿಕಲ್ಸಲ್ಲೂ ಕೆಟಾಲಿಟಿಕ್ ಕನ್ವರ್ಟರ್ ನಿಮಗೆ ಕಾಣುತ್ತೆ. ಇದಾದಮೇಲೆ ಈಗಿದ್ರ ಸಿಮ್ಟಮ್ಸ್ ಏನಪ್ಪ, ಆಕ್ಸಿಜನ್ ಸೆನ್ಸರು ಫೇಲ್ ಆಗೋ ಚಾನ್ಸಸ್ಸು ಇರುತ್ತೆ. ಆಯಿತಾ, ಇದು ಎಕ್ಸ್ಟ್ರೀಮ್ ಕೇಸಸ್ಸು. ಆಮೇಲೆ ತುಂಬ ಹಳೇ ಗಾಡಿಗಳಲ್ಲಿ ಫೇಲ್ ಆಗೋದು ಜಾಸ್ತಿ, ಅಂದರೆ 10 ವರ್ಷ 15 ವರ್ಷ 1,80,000 ಕಿಲೋಮೀಟ್ರೆಲ್ಲ ಓಡಾದಮೇಲೆ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಯಿತಾ, ಇದು ಫೇಲ್ ಆದಾಗ ಹೆಂಗೆ ಗೊತ್ತಾಗತ್ತೆ ಅಂತಂದರೆ, ಫಸ್ಟು ನಿಮಗೆ ಡ್ಯಾಶ್ಬೋರ್ಡಲ್ಲಿ ಚೆಕ್ ಎಂಜಿನ್ ಲೈಟು ಅಥವಾ ಮಾಲ್ ಫಂಕ್ಷನ್ ಇಂಡಿಕೇಶನ್ ಲ್ಯಾಂಪ್ ಅಂತಾರೆ, MIL ಲ್ಯಾಂಪ್ ಅಂತ, ಅದು ಇಲಿಮಿನೇಟ್ ಆಗುತ್ತೆ. ಆಯಿತಾ, ಬಂದ ತಕ್ಷಣ ಮೆಜಾರಿಟಿ ಗಾಡಿಗಳಲ್ಲಿ ಲಿಂಪ್ ಮೋಡಿಗೆ ಅಂತ ಹೋಗ್ಬಿಡುತ್ತೆ ಗಾಡಿ. ಸೇಫ್ಟಿಗೋಸ್ಕರ RPMನ ಲಿಮಿಟ್ ಮಾಡಿಬಿಡ್ತಾರೆ. ನಿಮ್ದು RPM 6,000 8,000 ಎಲ್ಲ ಇರುತ್ತಲ್ಲ, ಅದನ್ನು ಮ್ಯಾಕ್ಸಿಮಮ್ 2.5 ಇಲ್ಲ 3,000 RPMಗೆ ತಂದು ನಿಲ್ಲಿಸ್ಬಿಡ್ತಾರೆ. ಸೊ ಎಂಜಿನ್ ಸ್ಪೀಡು ಜಾಸ್ತಿ ಹೋಗೋದಿಲ್ಲ. ಆವಾಗ ಎಂಜಿನ್ ಮೇಲೆ ಈಗ ಡ್ಯಾಮೇಜಸ್ ಆಗೋದಿಲ್ಲ. ಈಗ ಏರ್ ಫ್ಯೂಯಲ್ ರೇಷೋ ಕರೆಕ್ಟಾಗಿ ಬಂದಿಲ್ಲ ಅಂತಂದರೆ
ಲಿಂಪ್ ಮೋಡಿಗೆ ಹೋಗುತ್ತೆ. ಅದು ನೀವು ಸರ್ವಿಸ್ ಸೆಂಟರ್ ತನಕ ತೊಗೊಂಡು ಹೋಗ್ಬೋದು, ಎಂಜಿನ್ ಕಂಪ್ಲೀಟಾಗಿ ಆಫ್ ಆಗೋಲ್ಲ. ಸೊ ಆವಾಗ ಎಂಜಿನ್ನ ಪ್ರಿಸರ್ವ್ ಮಾಡೋಕ್ಕೆ ಅಂದರೆ ಪ್ರೊಟೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅದಾದಮೇಲೆ ನಿಮಗೆ ಏರ್ ಫ್ಯೂಯಲ್ ರೇಷೋ ಕರೆಕ್ಟಾಗಿ ಬರಲ್ಲಲ್ಲ, ಸೊ ಆವಾಗ ನಿಮ್ಗೇನಾಗುತ್ತೆ, ಫ್ಯೂಯಲ್ ಎಕಾನಮಿ ಕಡಿಮೆ ಆಗೋಗುತ್ತೆ. ಆಮೇಲೆ ನಿಮಗೆ ಅಷ್ಟು ಪವರ್ ಜನ್ರೇಟ್ ಆಗ್ತಿರಲ್ಲ, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಸಿಗಲ್ಲ. ಆಮೇಲೆ ನೀವು ಆಕ್ಸಿಲರೇಟ್ರ್ ಕೊಟ್ಟ ತಕ್ಷಣ ನಿಮಗೆ ಆ ಪರ್ಫಾರ್ಮೆನ್ಸ್ ಸಿಗ್ತಾರಲ್ಲ, ಒಂದು ಲ್ಯಾಗ್ ಬಂದ್ಬಿಡುತ್ತೆ, ಒಂಥರ ಟರ್ಬೋ ಲ್ಯಾಗ್ ಥರ ನಿಮಗೆ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಫ್ಲಕ್ಚುಯೇಷನ್ಸ್ ಜಾಸ್ತಿ ಇರುತ್ತೆ ಥ್ರಾಟಲಲ್ಲೂ, ಮತ್ತು ಐಡಲಿಂಗೂ ರಫ್ ಆಗುತ್ತೆ. ಒಂಥರ ಸಿಮಿಲರ್ ಟು ಮ್ಯಾಫ್ ಫೇಲ್ ಆದಾಗ ಏನು ಸಿಮ್ಟಮ್ಸ್ ಕಾಣ್ತೀವೋ ಅದೇ ಸಿಮ್ಟಮ್ಸು ಇಲ್ಲೂ ಬರುತ್ತೆ, ಆಯಿತಾ. ಸೊ ನಾವು OBD ಸ್ಕ್ಯಾನರ್ ಇದೆಯಲ್ಲ, ಅದನ್ನು ಸ್ಕ್ಯಾನ್ ಮಾಡಿ ನೀವು OBD ಫಾಲ್ಟ್ ಕೋಡ್ ಓದಿದಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ ಸಿಸ್ಟಮಲ್ಲಿ ಫೇಲ್ ಆಗಿದೆ ಅಂತ, ಆಯಿತಾ. ಆಮೇಲೆ ಈ ಆಕ್ಸಿಜನ್ ಸೆನ್ಸರು ಎಕ್ಸಾಸ್ಟ್ ಸಿಸ್ಟಮಲ್ಲೇ ಇರೋದ್ರಿಂದ ಎಕ್ಸಾಸ್ಟಿಂದು ಗ್ಯಾಸು, ಫ್ಯೂಯಲ್ಲು ಮತ್ತು ಸೂಟು, ಕಾರ್ಬನ್ ಡೆಪಾಸಿಟ್ಸು ಎಲ್ಲ ಬೀಳ್ತಾ ಇರುತ್ತೆ ಸೆನ್ಸರ್ ಮೇಲೆ. ಆದರೆ ಅದು ಅದ್ರ ಪಾಡಿಗೆ ಕ್ಲೀನ್ ಆಗುತ್ತೆ. ಜನರಲಿ ಏನಾಗುತ್ತೆ, ನಾವು ಥ್ರಾಟಲ್ ಕೊಡ್ತೀವಿ, ಸ್ವಲ್ಪ ಹೈಯರ್ RPMಸಿಗೆ ಹೋದಂಗೆ ಎಕ್ಸಾಸ್ಟ್ ಟೆಂಪ್ರೇಚರು ಜಾಸ್ತಿ ಆಗುತ್ತೆ, ಗ್ಯಾಸಸ್ ಟೆಂಪ್ರೇಚರು ಜಾಸ್ತಿ ಆಗುತ್ತೆ. ಸೊ ಕಾರ್ಬನ್ ಡೆಪಾಸಿಟ್ಸು ಹಾಗೆ ಕಿತ್ತು ಹೋಗ್ತಾ ಇರುತ್ತೆ. ಸೊ ಜಾಸ್ತಿ ಸಿಟಿಲೇ ಓಡಿಸ್ತಾ ಇರ್ತಾರಲ್ಲ ಕಾರ್ಗಳನ್ನು, ಅವ್ರಿಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ತಿಂಗಳಿಗೆ ಒಂದು ಸಲನೋ ಅಥವಾ 2 ತಿಂಗಳಿಗೆ ಒಂದು ಸಲನೋ ಅಟ್ಲೀಸ್ಟ್ ಒಂದು ಹೈವೇಗೋ ಎಲ್ಲ ಹೋಗಿ ಒಂದು 60-80 km/h ಒಂದು 4-5 ಮಿನಿಟ್ಸ್ ಓಡಿಸಿ. ಆವಾಗ ಕಾರ್ಬನ್ ಡೆಪಾಸಿಟ್ಸು ಕಡಿಮೆ ಆಗುತ್ತೆ, ಎಕ್ಸಾಸ್ಟಲ್ಲಿ ಟೆಂಪ್ರೇಚರು ಜಾಸ್ತಿ ಆಗಿ, ಸೊ ಅದ್ರ ಆಕ್ಸಿಜನ್ ಸೆನ್ಸರ್ ಮೇಲೆ ಏನಾದ್ರು ಕೂತಿದ್ರೆ ಡೆಪಾಸಿಟ್ಸ್ ಅದು ಕ್ಲೀನ್ ಆಗುತ್ತೆ. ಆಮೇಲೆ ರೂಟೀನು, ಈಗ ಮ್ಯಾನ್ಯುಯಲಲ್ಲಿ ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡು ಸೆನ್ಸರ್ ರಿಪ್ಲೇಸ್ ಮಾಡಬೇಕಾಗತ್ತೆ.